ಹಾಯ್ ವಿದ್ಯಾರ್ಥಿಗಳೇ, 14/2/2024 ಫಸ್ಟ್ PUC ಇಲ್ಲಿ ಕಾಮರ್ಸ್ ಸ್ಟೂಡೆಂಟ್ಸ್ ಬಿಸ್ನೆಸ್ ಸ್ಟಡಿಗೆ ಸಂಬಂಧಪಟ್ಟಂತಹ ಒಂದು ಪರೀಕ್ಷೆಯ ಸಂಪೂರ್ಣ ಕೀ ಆನ್ಸರ್ಸ್ಗಳನ್ನು ಇಲ್ಲಿ ಕೊಡಲಾಗಿದೆ. ಬನ್ನಿ ನೋಡೋಣ. ಫಸ್ಟ್ ಕ್ವಶನ್ ಆನ್ಸರ್ ಎಂಪ್ಲಾಯ್ಮೆಂಟ್, ಎರಡನೇ ಪ್ರಶ್ನೆಯ ಆನ್ಸರ್ ಶೇರ್ ಹೋಲ್ಡರ್ಸ್, ಥರ್ಡ್ ಹೆಡ್ ಕ್ವಾರ್ಟರ್, ಸೆಲ್ಯುಲರ್ ಕಂಪ್ನೀಸ್, ಫಿಕ್ಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್. ನೆಕ್ಸ್ಟ್ ಆರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಕಾಮರ್ಸ್, ಶಿಪ್ಪಿಂಗ್, ಏರ್ ಪೊಲ್ಯೂಷನ್, ಎಂಟರ್ಪ್ರಿನರ್ಶಿಪ್, ಸ್ಪೆಷಲಿಟಿ. ನೆಕ್ಸ್ಟು 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕರ್ತ, ಪ್ಲಾಸ್ಟಿಕ್ ಕರ್ತ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ, ಪ್ಲಾಸ್ಟಿಕ್ ಮನಿ, ಕ್ರೆಡಿಟ್ ಆರ್ ಡೆಬಿಟ್ ಕಾರ್ಡ್ಸ್, ಪ್ರಾಸ್ಪೆಕ್ಟಸ್, ಪಬ್ಲಿಕ್ ಕಂಪ್ನಿ, ಮಲ್ಟಿಪಲ್ ಶಾಪ್ಸ್, ನೆಟ್ವರ್ಕ್ಸ್ ಆಫ್ ರಿಟೇಲ್ ಶಾಪ್, ಇಂಪೋರ್ಟ್ ಟ್ರೇಡ್ ಬಿಲ್ ಆಫ್ ಎಂಟ್ರಿ. ನೆಕ್ಸ್ಟು 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ LIC. 13ನೇ ಪ್ರಶ್ನೆಗೆ ದ ರಿಕ್ವೈರ್ಮೆಂಟ್ ಆಫ್ ಫಂಡ್ಸ್ ಬೈ ಬಿಸ್ನೆಸ್ ಟು ಕ್ಯಾರಿ ಔಟ್ ಇಟ್ಸ್ ವೇರಿಯಸ್ ಆ್ಯಕ್ಟಿವಿಟೀಸ್ ಇಸ್ ಕಾಲ್ಡ್ ಬಿಸ್ನೆಸ್ ಫೈನಾನ್ಸ್. ನೆಕ್ಸ್ಟು ಪ್ರಶ್ನೆ 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ 2006. 15 ಬೈಯಿಂಗ್ ಆ್ಯಂಡ್ ಸೇಲಿಂಗ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ವಿದಿನ್ ದ ಬೌಂಡ್ರೀಸ್ ಆಫ್ ನೇಷನ್ ಆರ್ ರೆಫರ್ಡ್ ಟು ಹ್ಯಾಸ್ ಇಂಟರ್ನಲ್ ಟ್ರೇಡ್. ನೆಕ್ಸ್ಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ ನೋಡಿ 17ನೇ ಪ್ರಶ್ನೆ ನ್ಯಾಚುರ್ ಕೇಸಸ್, ಹ್ಯೂಮನ್ ಕಾಸಸ್, ಎಕನಾಮಿಕ್ ಕಾಸಸ್, ಅದರ್ ಕಾಸಸ್. ನೆಕ್ಸ್ಟ್ 13 ದ ಕೋಆಪರೇಟಿವ್ ಸೊಸೈಟಿ ಈಸ್ ವಾಲಂಟರಿ ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಹೂ ಜಾಯಿನ್ ಟುಗೆದರ್ ವಿತ್ ದ ಮೋಟಿವ್ ಆಫ್ ವೆಲ್ಫೇರ್ ಆಫ್ ದ ಮೆಂಬರ್ಸ್. It is a separate legal entity apart from the government. Second point, it enjoys autonomy in all management decisions and takes actions according to business prudence. 20ನೇ ಪ್ರಶ್ನೆಯ ಆನ್ಸರ್ ನೋಡೋಣ. Cookies are very similar to the caller ID telephones that provide and telemarketers with such relevant information as the consumer, his name, address and previous purchase payment record. Next, business ethic concern itself with relationship between objective practice and the techniques and the good of society. ನೆಕ್ಸ್ಟ್ 22ನೇ ಪ್ರಶ್ನೆ ಸರಿಯಾದ ಉತ್ತರ ಪ್ರಮೋಷನ್ ಆ್ಯಂಡ್ ಇನ್ಕಾರ್ಪೊರೇಷನ್. 23ನೇ ಪ್ರಶ್ನೆಗೆ ಸೆಕ್ಯೂರ್ಡ್ ಡಿಬಿಟರ್ಸ್, ಅನ್ಸೆಕ್ಯೂರ್ಡ್ ಆ್ಯಂಡ್ ಇವೆ 4. ನೆಕ್ಸ್ಟ್ 24ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕಾಸ್ಟ್ ಕಂಟ್ರೋಲ್, ರಿಸ್ಕ್ ಪ್ರೊಫೈಲ್ ಆ್ಯಂಡ್ ಟ್ಯಾಕ್ಸ್ ಬೆನಿಫಿಟ್ಸ್. ನೆಕ್ಸ್ಟ್ 25ನೇ ಪ್ರಶ್ನೆ ಸರಿಯಾದ ಉತ್ತರ ಕಾಪಿರೈಟ್ ಆ್ಯಂಡ್ ಟ್ರೇಡ್ ಮಾರ್ಕ್. 26ನೇದು ಚಾಕ್ಲೇಟ್ಸ್ ಆ್ಯಂಡ್ ನ್ಯೂಸ್ ಪೇಪರ್. ನೆಕ್ಸ್ಟ್ 27ನೇ ಪ್ರಶ್ನೆ ಪಾರ್ಟ್ನರ್ಶಿಪ್, ಫ್ಯೂಚರ್ಸ್ ಆ್ಯಂಡ್ ಪರ್ಮಿಷನ್, ಲೈಬಿಲಿಟಿ ಆ್ಯಂಡ್ ರಿಸ್ಕ್ ಬೇರಿಂಗ್. ನೆಕ್ಸ್ಟ್ 28ನೇ ಪ್ರಶ್ನೆಗೆ ದೀಸ್ ಆರ್ ಅಂಡರ್ಟೇಕಿಂಗ್ ಫೆಸಿಲಿಟೀಸ್ ಆ್ಯಂಡ್ ಪಾರ್ಲಿಮೆಂಟ್ ಟು ಎಕ್ಸಸೈಸ್ ಎಫೆಕ್ಟಿವ್ ಕಂಟ್ರೋಲ್ ಓವರ್ ದೇರ್ ಆಪ್ಷನ್ಸ್. 28ನೇ ಪ್ರಶ್ನೆ ಸರಿಯಾದ ಉತ್ತರ ದೀಸ್ ಇನ್ಶ್ಯೂರ್ ಹೈ ಡಿಗ್ರಿ ಆಫ್ ಪಬ್ಲಿಕ್ ಅಕೌಂಟಬಿಲಿಟಿ. 29ನೇ ಪ್ರಶ್ನೆ ಸರಿಯಾದ ಉತ್ತರ ಬ್ಯಾಂಕಿಂಗ್ ಫೆಸಿಲಿಟೀಸ್, ಡಿಜಿಟಲ್ ಪೇಮೆಂಟ್ಸ್ ಆ್ಯಂಡ್ ಪ್ರೊಮೋಟ್ಸ್ ಆ್ಯಂಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. E-banking provides 24/7 service. Customers can make some of the permitted transactions from office or house. Next 30ನೇ ಪ್ರಶ್ನೆ ಸರಿಯಾದ ಉತ್ತರ ಇನ್ಫಾರ್ಮೇಷನ್, ಫಿಸಿಕಲ್ ಪ್ರೆಸೆನ್ಸ್ ಆ್ಯಂಡ್ ಲೊಕೇಶನಲ್ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಕಾಸ್ಟ್ ಆಫ್ ಸೆಟ್ಟಿಂಗ್ ಆಫ್. ನೆಕ್ಸ್ಟ್ 31 justification of extents of growth and long-term interest of the firm, advance of government revision and maintenance of society. ನೆಕ್ಸ್ಟ್ 32ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದ ನೇಮ್ ಕಾಸಸ್ ಆ್ಯಂಡ್ ರಿಜಿಸ್ಟರ್ಡ್ ಆಫೀಸ್ ಕಾಸಸ್, ಸಬ್ಜೆಕ್ಟ್ಸ್ ಕಾಸಸ್ ಆ್ಯಂಡ್ ಕ್ಯಾಪಿಟಲ್. ನೆಕ್ಸ್ಟ್ 33ನೇ ಪ್ರಶ್ನೆಗೆ ಸರಿಯಾದ ಉತ್ತರ equity shares are suitable for investors who are willing to assume risk for higher returns. Second point, payment of dividend to the equity shareholders not compulsory. Equity capital serves in permanent capital. It is to be refined only at the time of equity capital provides credit worthiness to the company. Next 34 retained earnings trade credit. ಅಂದರೆ ಕಂಪ್ನಿ ಜನರಲಿ ಡಸ್ ನಾಟ್ ಡಿಸ್ಟ್ರಿಬ್ಯೂಟ್ ಆಲ್ ಇಟ್ಸ್ earnings among the shareholders has divides position earning may retained in the business for use in the future. Trade credit is the credit extended by the trader to another for the purchase of goods and services.
ನೆಕ್ಸ್ಟ್ 35ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಫೈನಾನ್ಸ್, ರಾ ಮೆಟೀರಿಯಲ್ಸ್, ಮ್ಯಾನೇಜರ್ ಸ್ಕಿಲ್ಸ್, ಮಾರ್ಕೆಟಿಂಗ್. ನೆಕ್ಸ್ಟ್ 36ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಕ್ಸ್ಪೋರ್ಟಿಂಗ್ ಆ್ಯಂಡ್ ಇಂಪೋರ್ಟಿಂಗ್, ಕಾಂಟ್ರಾಕ್ಟ್, ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಲಿಸ್ನಿಂಗ್ ಆ್ಯಂಡ್ ಪ್ರಾಸೆಸಿಂಗ್ ಜಾಯಿಂಟ್. ಓಕೆ, ನೆಕ್ಸ್ಟ್ ಇಲ್ಲಿ ಪಾರ್ಟ್ ಬಿ ನೋಡೋಣ. 37ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಇದು ಆ್ಯನ್ ಎಕನಾಮಿಕ್ ಆ್ಯಕ್ಟಿವಿಟಿ ಪ್ರೊಡಕ್ಷನ್, ಪ್ರಾಸೆಸ್ಮೆಂಟ್, ಗೂಡ್ಸ್ ಆಫ್ ಸರ್ವಿಸ್, ಸೇಲ್ ಆಫ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆಫ್ ಸರ್ವಿಸ್, ಡೀಲಿಂಗ್ಸ್ ಆಫ್ ಗೂಡ್ಸ್ ಸರ್ವಿಸ್ ಆ್ಯಂಡ್ ರೆಗ್ಯುಲರ್ ಬೇಸಿಸ್, ಪ್ರಾಫಿಟ್ ಅರ್ನಿಂಗ್, ಅನ್ಕ್ರಟಿನಿಟಿ ರಿಟರ್ನ್ ಆ್ಯಂಡ್ ಎಲಿಮೆಂಟ್ ಆಫ್ ರಿಸ್ಕ್. ಲಾಸ್ಟ್ ಒನ್ ಇದು 38ನೇ ಪ್ರಶ್ನೆಗೆ ಮೆರಿಟ್ಸ್ ಆ್ಯಂಡ್ ಸೋಲ್ ಪಾರ್ಟ್ನರ್ಶಿಪ್. ಇವೆಲ್ಲ ಪಾಯಿಂಟ್ಸ್ಗಳು ಡಿಮೆರಿಟ್ಸ್ ಇದ್ದಾವೆ ಇದಕ್ಕೆ. ಓಕೆ, ಇವು ಮೇನ್ ಇಂಪಾರ್ಟೆಂಟ್ ಕೀ ಆನ್ಸರ್ಸ್. ಲಾಸ್ಟ್ ಒನ್ ಇದು 39ನ ಒಂದು ಆನ್ಸರ್ಸ್. ಒಂದು ಅಕ್ಸೆಪ್ಟೆನ್ಸ್ ಆಫ್ ಡೆಪಾಸಿಟ್ಸ್, ಲೀಡಿಂಗ್ ಆಫ್ ಫಂಡ್ಸ್ ಇನ್ ಚೆಕ್ ಆಫ್ ಫೆಸಿಲಿಟಿ, ರಿಮಿಟೆನ್ಸ್ ಆಫ್ ಫಂಡ್ಸ್ ಆ್ಯಂಡ್ ಐಲಿಡ್ ಸರ್ವಿಸಸ್. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಮುಂದಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ.